ತುಂಬಾ ದಿನದ ಮೇಲೆ ಒಂದು ಒಳ್ಳೆ ಸಿನಿಮಾ ನೋಡಿದಾಗ ಆಗೋ ಖುಷಿನೇ ಬೇರೆ. ಈ ಖುಷಿ ಕನ್ನಡ ಇಂಡಸ್ಟ್ರಿಯಿಂದ ಬಂದ್ರಂತೂ ಖುಷಿ ಜೊತೆಗೆ ಹೆಮ್ಮೆನೂ ಆಗತ್ತೆ. ಅದೇ ಖುಷಿ ಮತ್ತೆ ಹೆಮ್ಮೆ ಜೊತೆಗೆ ನಾವು ಥಿಯೇಟರ್ ನಲ್ಲಿ ನೋಡಿ ಬಂದಂತಹ ಸಿನಿಮಾನೇ ಮರ್ಯಾದೆ ಪ್ರಶ್ನೆ. ಮರ್ಯಾದೆ ಪ್ರಶ್ನೆ ಸಿನಿಮಾ ನಿಜವಾಗ್ಲೂ ಹೇಗಿದೆ? ನಮ್ಮ ಟೀಮ್ ಈ ಸಿನಿಮಾಗೆ ಕೊಡ್ತಾ ಇರೋ ರೇಟಿಂಗ್ಸ್ ಎಷ್ಟು? ಬನ್ನಿ ನೋಡೋಣ. ಫ್ಯಾಮಿಲಿ, ಫ್ರೆಂಡ್ಸ್, ರಾಜಕೀಯ ಮತ್ತೆ ದ್ವೇಷಗಳ ಸುತ್ತ ಸುತ್ತುವಂತಹ ಈ ಸಿನಿಮಾ ಪ್ರಾರಂಭ ಆಗೋದು ತುಂಬಾ ಲೈಟ್ ನೋಟ್ ಇಂದ. ಸಿನಿಮಾದ ಮುಖ್ಯ ಭೂಮಿಕೆಯ ಪಾತ್ರಗಳು ಎಲ್ಲ ಮಿಡಲ್ ಕ್ಲಾಸ್ನವರಾಗಿರೋದ್ರಿಂದ ಹೃದಯದಿಂದ ಶ್ರೀಮಂತರು. ಸಿನಿಮಾ ನೋಡೋರ್ಗೆ ನನಗೂ ನನ್ನ ಫ್ಯಾಮಿಲಿ ಒಳಗೆ ಈ ತರಹ ಖುಷಿ, ಫ್ರೆಂಡ್ಸ್ ಜೊತೆಗೆ ಕಾಲ ಕಳೆಯೋಕೆ ರಜೆ ಬೇಕು ಅನ್ಸೋದು ಖಂಡಿತ. ಫೀಲ್ ಗುಡ್ ಜಾನ್ರಾಗೆ ಸೇರೋ ಈ ಚಿತ್ರ ಕನ್ನಡದಲ್ಲಿ ತುಂಬಾ ದಿನಗಳ ನಂತರ ಬಂದಿರೋ ಒಂದು ಪೈಸಾ ವಸೂಲ್ ಫ್ಯಾಮಿಲಿ ಡ್ರಾಮಾ. ಮನೆ ಜವಾಬ್ದಾರಿಗಳನ್ನ ಹೊತ್ತಿರೋ ಸುನೀಲ್ ಪಾತ್ರ ಸತೀಶ್, ರಾಜಕೀಯದಲ್ಲಿ ಆಂಬಿಷನ್ಸ್ ಇಟ್ಕೊಂಡಿರೋ ರಾಕೇಶ್ ಅಭಿನಯದ ಸೂರಿ ಪಾತ್ರಗಳು ಸಿನಿಮಾದ ಮೇನ್ ಹೈಲೈಟ್. ಪೂರ್ಣಚಂದ್ರ ಅಭಿನಯಿಸಿರೋ ಮಂಜಾ ಕ್ಯಾರೆಕ್ಟರ್ ಮೊದಲಿಗೆ ಸಾಮಾನ್ಯ ಅನ್ಸಿದ್ರು ಸಿನಿಮಾ ಹೋಗ್ತಾ ಅದು ಇಂಟೆನ್ಸ್ ಆಗುತ್ತೆ. ಮಂಜಾನ್ ವಿಷಯದಲ್ಲಿ ಬರುವಂತಹ ವಾಸುಕಿ ವೈಭವ್ ಅವರು ಹಾಡಿರುವಂತಹ ನಾ ನಿನಗೆ ನೀ ನನಗೆ ಅನ್ನೋ ಸಾಂಗ್ ಮಾತ್ರ ಸಖತ್ತಾಗಿ ಮೂಡ್ ಬಂದಿದೆ. ಬ್ಲಿಂಕಿಟ್ ಆರ್ಡರ್ ಬಂದಾಗ ನನ್ ಮಗ ಝೊಮ್ಯಾಟೊ ಅಂತ ಖುಷಿಯಿಂದ ಹೇಳೋ ಸತೀಶ್ ಅಮ್ಮನ ಇನ್ನೋಸೆನ್ಸ್ ಮನ ಮುಟ್ಟೋ ತರ ಕ್ಯಾಪ್ಚರ್ ಮಾಡಿದ್ದಾರೆ ನಿರ್ದೇಶಕರು. ಕ್ಲಾಸ್ ಕಾನ್ಫ್ಲಿಕ್ಟ್ ಕಾನ್ಸೆಪ್ಟ್ ನ ಸ್ಕ್ರೀನ್ ಮೇಲೆ ತೋರಿಸಿರೋ ರೀತಿ ಮಾತ್ರ ಸೂಪರ್. ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಮತ್ತೆ ಕನ್ಸರ್ವೇಟಿವ್ ವಿಚಾರಧಾರೆಗಳು ಸಂಬಂಧಗಳನ್ನ ಹೇಗೆ ಗಟ್ಟಿಯಾಗಿಸುತ್ತೆ ಮತ್ತೆ ಅವರ ಕನಸುಗಳು ಸಿನಿಮಾಗಿಂತ ನೈಜ ಅನ್ಸೋದು ಪಕ್ಕ. ವೀಕೆಂಡ್ ಮತ್ತೆ ಬರ್ಡೇ ಪಾರ್ಟಿಗಳಲ್ಲಿ ಜೊತೆಗೆ ಕೂತು ಪಾರ್ಟಿ ಮಾಡೋ ಫ್ರೆಂಡ್ಸ್ಗೋಸ್ಕರ ಅಂತ ಇರೋ ಒಂದು ಮ್ಯೂಸಿಕ್ ಪೀಸ್ ಇನ್ನು ರೀಲ್ಸ್ ಗಳಲ್ಲಿ ವೈರಲ್ ಆಗೋದೊಂದು ಬಾಕಿ ಇದೆ. ತೇಜು ಬೆಳವಾಡಿ ಅವರ ಪಾತ್ರ ಇಂಟರ್ವಲ್ ನಂತರ ಕೊಡೋ ಒಂದು ಶಾಕ್ ಸಿನಿಮಾನ ರಿಯಾಲಿಟಿಗೆ ಇನ್ನೂ ಹತ್ರ ಕರ್ಕೊಂಡು ಹೋಗುತ್ತೆ. ಇನ್ನು ಸಿನಿಮಾಟೋಗ್ರಫಿ ಬಗ್ಗೆ ಹೇಳೋದಾದ್ರೆ ಬಳಸಲಾಗಿರುವಂತಹ ಕಲರ್ ಪ್ಯಾಲೆಟ್ಸ್ ಅದ್ಭುತವಾಗಿ ಮೂಡಿ ಬಂದಿದೆ. ಮಳೆಯಲ್ಲಿ ಮೂಡಿ ಬಂದಿರೋ ಒಂದು ಸೀನ್ ಶೂಟ್ ಮಾಡೋಕೆ ಸಿನಿಮಾ ತಂಡ ಪಟ್ಟಿರೋ ಕಷ್ಟ ಪರದೆ ಮೇಲೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ತರಹದ ಹಲವು ದೃಶ್ಯಗಳಿಂದ ಸಿನಿಮಾದ ಕ್ವಾಲಿಟಿ ಶ್ರೀಮಂತ ಆಗಿರೋದು ಸತ್ಯ. ಪ್ರತಿ ಬಾರಿಯೂ ರಾಕೇಶ್ ನಡೆದು ಹೋಗೋ ಸೀನ್ಗಳಲ್ಲಿ ಅವನ ಎಕ್ಸ್ಪ್ರೆಷನ್ಗಳು, ಕ್ಲೋಸ್ಅಪ್ ಅಲ್ಲಿ ಬಂದಿರೋ ಶಾರ್ಟ್ಸ್ ಪರ್ಫೆಕ್ಷನ್ಗೆ ತುಂಬಾ ಹತ್ತಿರದಲ್ಲಿವೆ. ಅರ್ಜುನ್ ರಾಮ್ ಅವರ ಸಂಗೀತ ಸಿನಿಮಾಗೆ ಚೆನ್ನಾಗಿ ವೈಬ್ ಆಗಿದೆ. ಅಗ್ರೆಷನ್ಸ್ ಸೀನ್ಗಳಲ್ಲಿ ಬಳಸಿರುವಂತಹ ಎಲೆಕ್ಟ್ರಿಕ್ ಗಿಟಾರ್ನ ವಾವಾ ನನ್ನ ಪರ್ಸನಲ್ ಫೇವ್ರೆಟ್. ಸಿನಿಮಾ ಕೊನೆಯಲ್ಲಿ ಸಡನ್ ಆಗಿ ಸ್ವಲ್ಪ ರಶ್ ಆಗಿದ್ದು ಮತ್ತೆ ಎರಡು ವಿಷಯಗಳಲ್ಲಿ ಸರಿಯಾದ ಕನ್ಕ್ಲೂಷನ್ ಕೊಡದೇ ಇದ್ದದ್ದು ಬಿಟ್ರೆ ಸಿನಿಮಾದಲ್ಲಿ ಕೊರತೆಗಳಿಲ್ಲ. ಲೈಫ್ ನಲ್ಲಿ ಸೆಟಲ್ ಆಗೋದು ಅಂದ್ರೆ ಏನು ಅಂತ ಮಂಜಾ ಹೇಳಿರೋ ಡೈಲಾಗ್ಗೆ ಕೇಕೆ ಹೊಡೆಯೋಕೆ ಸಿನಿಮಾ ಮಂದಿರಗಳಲ್ಲಿ ಜನರೇ ಇರಲಿಲ್ಲ. ಮೊದಲ ದಿನದ ಮಧ್ಯಾಹ್ನ 1 ಗಂಟೆ ಶೋ ಆಗಿದ್ರು ಕೂಡ ಕೇವಲ 7 ಜನ ಇದ್ದುದನ್ನ ನೋಡಿ ಬೇಜಾರಾಯ್ತು. ಕಂಟೆಂಟ್ ಸಿನಿಮಾ ನೋಡಲು ಪರಭಾಷೆ ಸಿನಿಮಾ ಮೊರೆ ಹೋಗ್ತಿರೋ ಎಲ್ಲಾ ಕನ್ನಡಿಗರು ಬಂದು ಈ ಚಿತ್ರವನ್ನ ನೋಡಿ ಹೆಮ್ಮೆ ಪಡಬೇಕು ಅನ್ನೋದು ನಮ್ಮ ಮೂವಿ ಟ್ರಕ್ ತಂಡದ ಆಶಯ. ನಮ್ಮ ಮೂವಿ ಟ್ರಕ್ ತಂಡ ಈ ಸಿನಿಮಾಗೆ 10ಕ್ಕೆ 8 ರೇಟಿಂಗ್ ಕೊಡಕ್ಕೆ ಇಷ್ಟಪಡುತ್ತೆ. ಇದೇ ರೀತಿಯ ವಿಮರ್ಶೆ ಹಾಗೂ ಸಿನಿಮಾ ಸಂಬಂಧಿತ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.